ಎಲ್ಲಕ್ಕೂ ನಮಸ್ತೆ. ನಾನಿಂದು ಪಾವ್ ಭಾಜಿ ಮಾಡ್ತಾವಳೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ನಕ್ಕೆ. ನಾನು ಸ್ವಲ್ಪ ಸ್ಟ್ರೀಟ್ ಸ್ಟೈಲ್ ರೀತಿಯಲ್ಲಿ ಪಾವ್ ಭಾಜಿ ಮಾಡ್ತಾವಳೆ. ಸೊ ಫಸ್ಟ್ ನಾನು ಏನೆಲ್ಲ ಐಟಮ್ಸ್ ರೆಡಿ ಇಟ್ಕೊಂಡೋಳೆ ಅಂತ ಹೇಳಿದೆ. ನಾನು ದೊಡ್ಡ ಸೈಜ್ದು 2 ಆಲೂಗಡ್ಡೆನ ಕೀಸಿ ಅದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡೋಳೆ. ಒಂದು ದೊಡ್ಡ ಸೈಜ್ದು ಬೀಟ್ರೂಟ್, ಆಮೇಲೆ ಒಂದು ಕ್ಯಾರೆಟ್, ಒಂದು ಬೌಲಷ್ಟು ಹಸಿ ಬಟಾಣಿ ಒಟ್ಟು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ದೊಡ್ಡ ಸೈಜೇ ತೊಗೊಂಡೋಳೆ. ಸ್ವಲ್ಪ ಗ್ರೀನ್ ಚಿಲ್ಲಿ, ಹಸಿರು ಮೆಣಸು ಒಂದು 3ರಿಂದ 4 ತೊಗೊಂಡೋಳೆ. ಆಮೇಲೆ ಕ್ಯಾಪ್ಸಿಕಮ್ ಒಂದು ಅರ್ಧ ಅಷ್ಟೇ ತೊಗೊಂಡಿರೋದು, ಏನಕ್ಕೆ ಹಸಿರು ಮೆಣಸಿನ್ಕಾಯಿ ತೊಗೊಳ್ತಾ ಇರೋದ್ರಿಂದ ಒಂದು ಅರ್ಧ, ಒಂದು ನಿಂಬೆಹಣ್ಣು, ಮತ್ತು ಟೊಮ್ಯಾಟೊ ಸಹ ನಾನು ದೊಡ್ಡ ಸೈಜ್ ತೊಗೊಂಡೋಳೆ. ಅದರೊಟ್ಟಿಗೆ ಹೂಕೋಸು ತೊಗೊಂಡೋಳೆ. ಹೂಕೋಸಲ್ಲಿ ಯಾಗೋಳು ಹುಳ ಇದ್ದದೆ. ಸೊ ಅದನ್ನು ನಾನು ಎಂತ ಮಾಡೋಳೆ ಅಂತ ಹೇಳಿದ್ರೆ, ಬಿಸಿ ನೀರಲ್ಲಿ ಹಾಕಿ ಉಪ್ಪು ಮತ್ತು ಅರಿಶಿಣದೊಟ್ಟಿಗೆ ಸ್ವಲ್ಪ ಹುಳ ಹೋಗೋಷ್ಟು ಅಂದರೆ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡೋಳೆ. ಮತ್ತು 2 ಗ್ಲಾಸ್ ನೀರು ಬೇಯೋಕ್ಕೆ, ಆಮೇಲೆ ಪಾವ್ ಭಾಜಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ಎಂತ ಮಾಡೋಕು ಅಂತ ಹೇಳಿದ್ರೆ, ಒಂದು ಕುಕ್ಕರ್ಲಿ ಎಲ್ಲ ವೆಜಿಟೇಬಲ್ಸ್ನ ಬೇಯಕ್ಕೆ ಇಡೋಕು. ನಾನು ಇಲ್ಲೊಂದು ಖಾಲಿ ಕುಕ್ಕರ್ ತೊಗೊಂಡೋಳೆ. ಇದಕ್ಕೆ ಡೈರೆಕ್ಟಾಗಿ ಒಂದು ಕ್ಯಾರೆಟ್, ಒಂದು ಫುಲ್ ಬೀಟ್ರೂಟ್, ಆಲೂಗಡ್ಡೆ, ಆಮೇಲೆ ಬಟಾಣಿ, ಇದಕ್ಕೇನೆ ಕಾಲಿಫ್ಲವರ್, ಹೂಕೋಸು, ಇದಕ್ಕೆ ನಾನು 2 ಲೋಟ ಆಗೋಷ್ಟು ನೀರು, ದೊಡ್ಡ ಲೋಟದಲ್ಲಿ ನೀರು ತಗೊಂಡೋಳೆ. ನಿಮಗೆ ನೀರಿನ ಪ್ರಪೋರ್ಷನ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ತೊಗೊಳಕ್ಕೆ, ಆದರೆ ನಾನು ತುಂಬ ಗ್ರೇವಿ ಬೇಡ ಅಂತ ಹೇಳಿ ಸ್ವಲ್ಪ ವಾಟರ್ ರೆಡ್ಯೂಸ್ ಮಾಡೋಳೆ. ಮತ್ತೊಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಹುಡಿ ಹಾಕ್ತಾವಳೆ. ತರಕಾರಿ ಬೇಯಕ್ಕೆ ಉಪ್ಪು ಒಂದು ಸ್ಪೂನ 2 ಸ್ಪೂನ ನೀವು ನೋಡ್ಕೊಂಡು ಹಾಕೊಳ್ಳಿ. ನಾನು ಇಲ್ಲಿ ಬೇಯಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ತಾವಳೆ. ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಬೇಡ, ಹೈ ಫ್ಲೇಮಲ್ಲಿ 4 ವಿಷಲ್ ತೆಗಿಯೋಕು. ನಾನು ಲಿಡ್ ಕ್ಲೋಸ್ ಮಾಡ್ತಾವಳೆ. ಇದು 4 ವಿಷಲ್ ಆಗೇ ಆಗೋಕು. 4 ವಿಷಲ್ ಆದಂಗೆ ನಾವು ಇದನ್ನ ಮಸಾಲ ಮಾಡ್ಕೊಂಡು, ಈಗ ಗ್ಯಾಸ್ ಇಟ್ಟೋಳೆ. ಇದು 4 ವಿಷಲ್ ಆಗಲಿ. ಈಗ 4 ವಿಷಲ್ ಆಗಿ ತಣ್ಣಗಾಗ್ಬಿಟ್ಟು ಇವಾಗ ತೆಗ್ದಾನೆ ನೋಡಿ, ಲಾಯ್ಕ ಬೆಂದೊಟ್ಟು. ಈಗ ಸ್ಮ್ಯಾಶರ್ ತಗೊಂಡು ಲಾಯ್ಕ ಸ್ಮ್ಯಾಶ್ ಮಾಡೋಕು. ನಿಮಗೆ ಕಷ್ಟ ಆಗ್ತಾ ಉಂಟು ಅಂತ ಹೇಳಿದ್ರೆ ಆಮೇಲೆ ಲೈಕ್ ಬಾಂಡ್ಲೆಗೆ ಹಾಕುವಲ್ಲ, ಆಗ ತಗೊಂಡು ಸಹ ಸ್ಮ್ಯಾಶ್ ಮಾಡ್ಕೊಳಕು. ನಾನೀಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಾನೆ, ಆಮೇಲೆ ತಿರ್ಗಾ ಬಾಂಡ್ಲೆಗೆ ಹಾಕಾದ್ಮೇಲೂ ಸಹ ಸ್ಮ್ಯಾಶ್ ಸ್ವಲ್ಪ ಮಾಡ್ಕೊಂಡಾನೆ. ಇದರಲ್ಲಿ ಆಲ್ರೆಡಿ ನೀರುಟ್ಟು, ಅಷ್ಟು ನೀರಿರಲಿ. ನನಗೊಂದು 1/4% ಆದಷ್ಟು ಸ್ಮ್ಯಾಶ್ ಮಾಡಿಟ್ಟೋಳೆ. ಈಗ ಒಂದು ಬಾಣಲಿ ತಗೊಂಡು ಒಗ್ಗರಣೆ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಓಪನ್ ಪ್ಯಾನ್ ತಗೊಂಡೋಳೆ. ಈ ಪ್ಯಾನಿಗೆ ಈಗ ನಾನು ಬೆಣ್ಣೆ ಹಾಕ್ತಾಳೆ. ಬೆಣ್ಣೆ ಖುಷಿ ಇಲ್ಲೇ ಹೇಳವು, ಬೇಕಾದ್ರೆ ಎಣ್ಣೆಯಲ್ಲಿ ಸಹ ಮಾಡಕ್ಕೆ, ಎಣ್ಣೆ ಅಥವಾ ತುಪ್ಪದಲ್ಲಿ ಸಹ ಮಾಡಕ್ಕೆ. ಆದರೆ ಬೆಣ್ಣೆ ಹಾಕಿದ್ರೆ ಜಾಸ್ತಿ ಟೇಸ್ಟ್ ಸಿಕ್ಕಿದೆ. ನಾನಿಲ್ಲಿ 1 ಸ್ಪೂನಷ್ಟು ಬೆಣ್ಣೆ ಹಾಕ್ತಾಳೆ. ಬೆಣ್ಣೆ ಖುಷಿ ಇದ್ದವು ಜಾಸ್ತಿ, ಲೈಕ್ ಬೆಣ್ಣೆಯಲ್ಲೇ ಮಾಡಿದ್ರೆ ತುಂಬ ಲೈಕ್ ಅದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟೋಳೆ. ಬೆಣ್ಣೆ ಕರಗಲಿ. ಈಗ ಬೆಣ್ಣೆ ಕರಗುಟ್ಟು ಇದಕ್ಕೆ ನಾನು ಹಾಗೆ ಕಟ್ ಮಾಡಿಕೊಂಡಿರೋಂಥ ಒಂದು ಫುಲ್ ದೊಡ್ಡ ಸೈಜ್ ಈರುಳ್ಳಿನ ಹಾಕ್ತಾಳೆ. ಇದು ಲಾಯ್ಕ ಬಾಡಲಿ. ಈಗ ಸ್ವಲ್ಪ ಗ್ಯಾಸ್ನ ಹೈ ಫ್ಲೇಮ್ ಮಾಡ್ಕೊತಾವಳೆ, ಮೀಡಿಯಂ ಫ್ಲೇಮ್. ಇದಕ್ಕೇನೆ ನಾನು ಗ್ರೀನ್ ಚಿಲ್ಲಿ, ಹಸಿರು ಮೆಣಸು ಕಟ್ ಮಾಡ್ಕೊಂಡಿರೋದು, ಮತ್ತೆ ಕ್ಯಾಪ್ಸಿಕಮ್ 2 ಸಹ ಹಾಕ್ತಾವಳೆ. ಹಾಕಿ ಲಾಯ್ಕ ಹುರಿಯೋಕು. ಆ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆದೆ ಅಲ್ಲಿ ಗಂಟ ಹುರಿಯನಿ.
ನಿಮಗೆ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಹಾಕಿದ್ದು ಕಮ್ಮಿ ಅನ್ನಿಸ್ತಾ ಉಂಟು ಅಂತ ಹೇಳಿದ್ರೆ ಬೇಕಾದ್ರೆ ಸ್ವಲ್ಪ ಹಾಕೋಣಕು. ಇದು ಲಾಯ್ಕ ಹುರಿಯನಿ, ಹಸಿ ವಾಸನೆ ಫುಲ್ ಹೋಗಿ ಕಲರ್ ಚೇಂಜ್ ಹಾಕು. ಈಗ ಲಾಯ್ಕ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಬೆಂದೊಟ್ಟು ಹಸಿ ವಾಸನೆ ಸಹ ಹೋಗ್ಬಿಟ್ಟು ಇದಕ್ಕೆ ಡೈರೆಕ್ಟಾಗಿ ಒಂದು ಟೊಮ್ಯಾಟೊ ಕಟ್ ಮಾಡಿದ್ದಲ್ಲ ಅದನ್ನು ಹಾಕ್ತಾಳೆ. ಲಾಯ್ಕ ಬೇಯಲಿ. ಈಗ ಇದಕ್ಕೇನೆ ನಾನು ಸ್ವಲ್ಪ ನಾನು ಉಪ್ಪು ಹಾಕೊಂಡನೆ, ಸ್ವಲ್ಪ ಹಾಕಿನೆ, ಆಮೇಲೆ ನೋಡ್ಕೊಂಡು ಹಾಕೋಣ. ಇದಕ್ಕೆಂದ್ರೆ ಸ್ವಲ್ಪ ತರಕಾರಿ ಬೇಯಕಣ ಸಹ ಹಾಕೊಳ್ಳೆ. ಹಾಗಾಗಿ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಫುಲ್ ಹಾಕ್ತಾವಳೆ. ಆಮೇಲೆ ಪಾವ್ ಭಾಜಿ ಮಸಾಲ 2 ಸ್ಪೂನ್ ಹಾಕ್ತಾವಳೆ. ಈಗ ಲಾಯ್ಕ ಹುರಿದರಾತ ಮಸಾಲ ಹಾಕೊಳ್ಳಲ್ಲ. ಇದಕ್ಕೇನೆ ಸ್ವಲ್ಪ ಇದೇ ನೀರನ್ನ ಹಾಕಿನೆ. ಆಗ ಲಾಯ್ಕ ಈರುಳ್ಳಿ ಟೊಮ್ಯಾಟೊ ಎಲ್ಲ ಬೆಂದದೆ, ಸ್ವಲ್ಪ ನೀರಿದ್ರಿಂದನೇ ತಗೊಂತಾವಳೆ. ಇದು ಲಾಯ್ಕ ಬೇಯಲಿ ಮಸಾಲ ಒಟ್ಟಿಗೆ. ಒಂದು 2 ರಿಂದ 3 ನಿಮಿಷ ಬೆಂದರೆ ಸಾಕು, ನೀರು ಹಾಕೊಳ್ಳಲ್ಲ. ಸೊ ಲಾಯ್ಕ ಅದೇ ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಬಾಯಿಗೆ ಹಂಗಾಗಿ ಸಿಕ್ಕಿದ್ರೆ ಲಾಯ್ಕ್ ಇದ್ದದೆ, ತುಂಬಾ ಬೆಂದರೂ ಲಾಯ್ಕ್ ಆಗಲ್ಲ. ಒಂದ್ 1 ನಿಮಿಷ ಅಷ್ಟು ಬೇಯಲಿ. ಈಗ ಲಾಯ್ಕ ಬೆಂದೊಟ್ಟು ಇದಕ್ಕೆ ಡೈರೆಕ್ಟ್ ಆಗಿ ನಾನು ಇಲ್ಲಿ ಬೇಯಿಸಿರೋಂಥ ತರಕಾರಿನ ಹಾಕ್ತಾಳೆ. ಇಲ್ಲಿ ಫುಲ್ ತರಕಾರಿನೆಲ್ಲ ಇದಕ್ಕೆ ಹಾಕ್ತಾವಳೆ. ಈಗೆಲ್ಲ ತರಕಾರಿನ ಹಾಕಾಗ್ಬಿಟ್ಟು ಈಗ ಡೈರೆಕ್ಟ್ ಆಗಿ ಸ್ಮ್ಯಾಶರ್ ತಗೊಂಡು ಲಾಯ್ಕ ಸ್ಮ್ಯಾಶ್ ಮಾಡಿರಾಕ. ತುಂಬಾ ಪುಡಿ ಹುಡಿ ಹಾಕುತ್ತೆ ಅಂತ ಇಲ್ಲ, ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರು ಸಾಕು. ಸ್ವಲ್ಪ ಬಾಯಿಗೆ ಸಿಗೋಕು ಇಷ್ಟು ಸ್ಮ್ಯಾಶ್ ಮಾಡ್ರೆ ಸಾಕು. ಲಾಯ್ಕ ಸ್ಮ್ಯಾಶ್ ಆಗ್ಬಿಟ್ಟು ಸ್ವಲ್ಪ ತರಕಾರಿ ಬಾಯಿಗೆ ಸಿಗೋಕು. ಇಲ್ಲ ಅಂತ ಹೇಳಿದ್ರೆ ತುಂಬಾ ಲೈಕ್ ಮೆಲ್ಟ್ ಫೀಲ್ ಆಗುತ್ತೆ. ಹಾಗೆ ಸ್ವಲ್ಪ ದಪ್ಪ ಸಿಕ್ಕಿದ್ರೆ ಲಾಯ್ಕ ಇಷ್ಟು ಸ್ಮ್ಯಾಶ್ ಮಾಡ್ರೆ ಸಾಕು ತರಕಾರಿನ. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾವಳೆ. ಮತ್ತೆ ಇನ್ನೊಂದು ಸ್ಪೂನ್ ಪಾವ್ ಭಾಜಿ ಮಸಾಲ, 1-1.5 ಸ್ಪೂನ್ ಪಾವ್ ಭಾಜಿ ಮಸಾಲ. ಮತ್ತೆ ಆಗ್ಲೇ ಸ್ವಲ್ಪ ಮಾತ್ರ ಉಪ್ಪು ಹಾಕಿದ್ದೆ ಅಲ್ಲ, ಸೊ ಈಗ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾವಳೆ. ಉಪ್ಪು ಹಿಡಿಸ್ಲೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದು. ಇದನ್ನ ಚಂದ ಮಿಕ್ಸ್ ಮಾಡೋಕೀಗ. ಬೇಕು ಅಂತ ಹೇಳವು ಪುನಃ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಮೇಲೆ ಹಾಕೋಣಕ್ಕು. ನಾನು ಹಾಕೊಂಡೆ, ನನಗೆ ಬೆಣ್ಣೆ ಸ್ವಲ್ಪ ಖುಷಿ, ಹಾಗೆ ಬೆಣ್ಣೆ ಇನ್ನೊಂದು ಸ್ಪೂನ್ ಮೇಲೆ ಹಾಕ್ತಾವಳೆ. ಈಗ ಮಸಾಲ ಲಾಯ್ಕ ಕುದಿ ಬರ್ತಾ ಉಂಟು. ಒಂದ್ಸತಿ ಫುಲ್ ಮಗ್ಚಿ ಎಲ್ಲ ಕಡೆ ಮಸಾಲ ಹಿಡಿಯೋಷ್ಟು ಮಗ್ಚಿರೆ ಕರೆಕ್ಟಾಗಿ ಬೆಂದಿದ್ದದೆ. ಈಗ ಗ್ಯಾಸ್ ಆಫ್ ಮಾಡಿ ನಿಂಬೆಹಣ್ಣು ರಸನ ಹಿಂಡಿರೆ ನಮ್ಮ ಪಾವ್ ಭಾಜಿ ಮಸಾಲ ರೆಡಿ ಆದೆ. ಪಾವ್ನ ಹೆಂಗೆ ಕಾಯಿಸೋದು ಅಂತ ನಾನು ತೋರಿಸ್ತೀನಿ. ಇವಾಗ ಮಸಾಲ ರೆಡಿ ಉಂಟು. ಈಗ ಇದಕ್ಕೆ ನಿಂಬೆಹಣ್ಣು ಹಿಂಡ್ತಾವಳೆ. ನಾನು 1 ನಿಂಬೆಹಣ್ಣು ಅಷ್ಟೇ ಹಾಕ್ತಾ ಇರೋದು. ಗ್ಯಾಸ್ ಆಫ್ ಮಾಡಿನೇ ನಿಂಬೆಹಣ್ಣು ಹಿಂಡೋಕು, ಇಲ್ಲ ಅಂತ ಹೇಳಿದ್ರೆ ಕಹಿ ಬಂದದೆ. ಹಾಗಾಗಿ ನಾನು ನಿಂಬೆಹಣ್ಣು ಹಿಂಡಿ ಆಗ್ಬಿಟ್ಟೀಗ ನಮ್ಮ ಮಸಾಲ ಸಹ ರೆಡಿ ಉಂಟೀಗ ತಿಂಬಕ್ಕೆ. ಈಗ ಪಾವ್ನ ಬಿಸಿ ಮಾಡಿಕೊಂಡು ನಾನೀಗ ಕಾವಲಿ ಇಟ್ಕೊಂಡೋಳೆ ಪಾವ್ನ ಬಿಸಿ ಮಾಡಿಕ್ಕೆ. ಈ ಥರ ಪಾವ್ಗಳು ನಿಮಗೆ ಆಲ್ ಸೀಸನ್ ಮಾರ್ಟ್ ಅಥವಾ ನಾರ್ಮಲ್ ಬೇಕ್ರಿಗಳಲ್ಲಿ
ಅಥವಾ ನಾರ್ಮಲ್ ಅಂಗಡಿಗಳಲ್ಲೆಲ್ಲ ಸಿಕ್ಕಿದೆ. ಪಾವ್ ಭಾಜಿ ಪಾವ್ ಹೇಳಿದ್ರೆ ನಿಮಗೆ ಕೊಟ್ಟವೆ. ನಾನು ಒಂದೊಂದು ಪ್ಯಾಕೆಟಲ್ಲಿ 6 ಪೀಸ್, ಈ ಥರ 6 ಪೀಸ್ ಬಂದಿದೆ, ಒಂದೊಂದು 4 ಪೀಸ್ ಬಂದಿದೆ. ನೀವು ನೋಡಿ ತಗೊಳಕ್ಕೆ ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ. ನಾನು ಇವಾಗ 2 ಪಾವ್ನ ಹಿಂಗೆ ಓಪನ್ ಸ್ಪ್ಲಿಟ್ ಮಾಡಿಟ್ಟೋಳೆ. ನೀವು ಚಾಕಲಿ ಹಿಂಗೆ ಸ್ಪ್ಲಿಟ್ ಮಾಡಕ್ಕೆ ಈಗ ಕಾವಲಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡು ಹೀಗೆ ರೋಸ್ಟ್ ಮಾಡೋಕು. ಇದ್ರ ಮೇಲೆ ಸಹ ಸ್ವಲ್ಪ ಬಟರ್ನ ಅಪ್ಲೈ ಮಾಡ್ತಾಳೆ ನಾನು. ತುಂಬಾ ಕರಿ ಹಾಕಿ ಬಿಡಿಕೆಬಾರ್ದು. ಸ್ವಲ್ಪ ರೋಸ್ಟ್ ಆದರೆ ಸಾಕಷ್ಟೆ. ಇನ್ನೊಂಚೂರು ರೋಸ್ಟ್ ಆಗಬೇಕು. ಸ್ವಲ್ಪ ರೋಸ್ಟ್ ಆಗಲಿ. ಈಗ ಕವಚ ಹಾಕೊಳ್ಳೆ. ಇನ್ನೊಂದು ಸೈಡ್ ಸ್ವಲ್ಪ ಬೇಯಲಿ, ಅಂದ್ರೆ ಬೇಯಲಿ ಅಂತ ಹೇಳಿದ್ರೆ ರೋಸ್ಟ್ ಆಗಲಿ. ಪಾವೆಲ್ಲ ಬೇಯಿಸಕನ ಅದ್ರೊಟ್ಟಿಗೆನೆ ಇರೋಕು, ಇಲ್ಲೇ ತಗೊಂಡು ಒಂದ್ಸತಿ ಕರಿ ಆಗೋದೆ ನೋಡಿ. ಇಷ್ಟು ರೋಸ್ಟ್ ಆದರೆ ಸಾಕು. ಈಗ ನಮ್ಮ ಪಾವ್ ಸಹ ರೆಡಿ ಉಂಟು. ಈಗ ನಮ್ಮ ಪಾವ್ ಭಾಜಿ ಮಸಾಲ ತಿಂಬಕ್ಕೆ ರೆಡಿ ಉಂಟು. ಬನ್ನಿ ತಿಂಬನು. ಧನ್ಯವಾದಗಳು.